ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಮಳೆ ಚೆನ್ನಾಗಿ ಹುಯ್ದು ಮಳೆ ಸ್ಟಾಪ್ ಆಗಿದೆ. ಚಳಿಗೆ ಏನಾದರೂ ಬಾಯಿಗೆ ತಿನ್ನಬೇಕು ಅಂತ ಜ್ಞಾಪಕ ಬಂದ್ರೇ ನಮ್ಮ ಸೌತ್ ಇಂಡಿಯನ್ಸ್ಗೆ ಬಜ್ಜಿ, ಬೋಂಡ, ಪಾನಿಪುರಿ ಅಲ್ವಾ. ಬಜ್ಜಿ ಮಾಡೋದಕ್ಕಿಂತ ಮುಂಚೆ ಕಡಲೆ ಹಿಟ್ಟನ್ನು ಕಲಸಿಟ್ಕೊಬಿಡ್ಬೇಕು. ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅಕ್ಕಿ ಹಿಟ್ಟು 1.5 ಟೀ ಸ್ಪೂನು ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ರುಚಿಗೆ ಉಪ್ಪು, ಹಾಗೆಯೇ ಒಂದು ಪಿಂಚು ಸೋಡಾ, ಅಚ್ಚ ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ನೋಡಿ ಹಾಕ್ಕೊಳ್ಳಿ. ಎರಡನ್ನೂ ಮಿಕ್ಸ್ ಮಾಡಿ ನಾನು ಒಂದು ಅರ್ಧ kg ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದಿಢೀರಂತ ನಾವು ಯಾವಾಗಲಾದರೂ ಬಜ್ಜಿ ಮಾಡಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡಿರೋ ಅಂತಹ ಕಡಲೆ ಹಿಟ್ಟಿದ್ರೆ ಸಡನ್ನಾಗಿ ನೀರು ಹಾಕಿ ಕಲಸಿ ಹಾಗೆ ದಿಢೀರಾಗಿ ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ಒಂದು ಏರ್ಟೈಟು ಬಾಟ್ಲಲ್ಲಿ ಟೈಟಾಗಿ ಮುಚ್ಚಳ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಬೇಕಂದಾಗ ದಿಢೀರಂತ ಬಜ್ಜಿ ಬೋಂಡಗಳನ್ನು ಮಾಡ್ಕೊಳ್ಬೋದು. ಸೊ ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಬಜ್ಜಿ ಮಾಡಬೇಕಾದ್ರೆ ಈ ಹಿಟ್ಟಿದ್ರೆ 10 ನಿಮಿಷದಲ್ಲೇ ಬಜ್ಜಿ ಮಾಡ್ಕೊಳ್ಬೋದು. ಈಗ ಬಜ್ಜಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ, ನೀರನ್ನು ಒಂದೇ ಸಾರಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಬಜ್ಜಿ ಹಿಟ್ಟು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನು ಹಾಕ್ಕೊಳ್ಳಿ. ಗುರ್ಣೆ ಇಲ್ದಿರ ಒಂದು ಸ್ಪೂನಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಹ್ಯಾಂಡ್ ಬೀಟರ್ ಇದ್ರೂ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಇದೆ, ಬಟ್ ನನಗೆ ಸ್ಪೂನಲ್ಲೇ ಕಲಸಿ ಚೆನ್ನಾಗಿ ಅಭ್ಯಾಸ ಆಗಿದೆ. ಆದ್ದರಿಂದ ಹ್ಯಾಂಡ್ ಬೀಟರ್ ತಗೊಂಡು ವಾಪಸ್ ಎತ್ತಿಟ್ಟೆ. ನನಗಿದೆ ತುಂಬಾ ಇಷ್ಟ ಸ್ಪೂನಲ್ಲಿ ಕಲಸೋದು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಹದವಾಗಿ ಕಲಿಸ್ಕೋಬೇಕಾಗುತ್ತೆ. ಹಿಟ್ಟು ಜಾಸ್ತಿ ತೆಳ್ಳನೂ ಬೇಡ, ಗಟ್ಟಿನೂ ಬೇಡ. ನೋಡಿ, ಈ ಹದದಲ್ಲಿ ಸ್ಪೂನಲ್ಲಿ ಹಿಂಗೆ ತೆಗೆದ್ರೆ ಆ ಹಿಟ್ಟು ಆರಾಮಾಗಿ ನೋಡಿ ಈ ರೀತಿ ಕೆಳಗೆ ಬರಬೇಕು. ಆ ರೀತಿ ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಈ ಕಲಸಿರೋ ಹಿಟ್ಟನ್ನು ಸೈಡ್ಗೆ ಇಟ್ಕೊಂಡು ಆಮೇಲೆ ಬಜ್ಜಿಗೆ ಬೇಕಾಗಿರೋ ಅಂತಹ ಐಟಮ್ಸನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಯಾವಾಗಲೂ ಬಜ್ಜಿ ಮಾಡಬೇಕಾದ್ರೆ ಇದೇ ರೀತಿ ಮಾಡ್ಕೊಳ್ಳಿ. ಹಿಟ್ಟನ್ನು ಕಲಸಿಟ್ಕೊಂಡು ಆಮೇಲೆ ನಾವು ಆಲೂಗಡ್ಡೆ ಬೇಕಾ, ಇಲ್ಲ ಅಂದರೆ ಮೆಣಸಿನ್ಕಾಯೋ ಹೀರೆಕಾಯಿಂದನೂ ಮಾಡ್ತಾರೆ. ನಾವು ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಿಟ್ಟು ಕರೆಕ್ಟಾಗಿ ನೆಂದಿರುತ್ತೆ, ಕರೆಕ್ಟಾಗಿ ಹಿಟ್ಟು ಕುದ್ರಿರುತ್ತೆ, ಚೆನ್ನಾಗಿ ನೆಂದ್ಬಿಟ್ಟು. ಅದರಿಂದ ಈ ಟಿಪ್ಸನ್ನು ನೀವು ಬಳಸ್ಕೊಳ್ಳಿ ಬಜ್ಜಿ ಬೋಂಡ ಮಾಡೋವಾಗ. ನಾನಿಲ್ಲಿ ಬಾಳೆಕಾಯಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಹಾಗೆಯೇ ಆಲೂಗಡ್ಡೆ ಬಜ್ಜಿ 3 ಮಿಕ್ಸನ್ನು ಮಾಡ್ತಾಯಿದ್ದೀನಿ. ಬಜ್ಜಿ ಅಂದರೆ ಯಾರಿಗಿಷ್ಟ ಆಗಲ್ಲ? ನಮ್ಮನೆಗಂತೂ ತುಂಬ ಇಷ್ಟ. ನಿಮಗೆಲ್ಲ ಇಷ್ಟನಾ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ದಯವಿಟ್ಟು ಲೈಕ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಳೆಕಾಯನ್ನು ನೋಡಿ ಈ ರೀತಿ ಆಮೇಲಿರೋ ನಾರು ಮಾತ್ರ ಸುಮ್ಮನೆ ಹಾಗೆ ತೊಗೊಬೇಕು. ಒಂದು ಲೇಯರ್ ನಾರು ತೆಗೆದುಕೊಂಡ್ರೆ ಸಾಕು. ಕೆಲವರು ಉದ್ದುದ್ದ ಕಟ್ ಮಾಡಿ ಉದ್ದದಾಗಿ ಹಾಕ್ತಾರೆ ಬಜ್ಜಿ. ನಾನು ರೌಂಡ್ಗೆ ಇರಲಿ, ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಮುಳುಗುತ್ತೆ. ಈ ರೀತಿ ರೌಂಡಾಗಿ ಹಾಕಿದ್ರೆ ಇದನ್ನು ಅರ್ಧ ಕಟ್ ಮಾಡಿಕೊಂಡು ಒಂದು ದಪ್ಪ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇಷ್ಟೊಂದು ಬೇಡ ಅನ್ನಿಸ್ತು. ಒಂದು ಅರ್ಧ ಆಲೂಗಡ್ಡೆನ ಈ ರೀತಿ ತೆಳ್ಳಗೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿನೂ ಅಷ್ಟೇ, ನೀವು ಉದ್ದ ಬೇಕಾದರೆ ಪೂರ್ತಿ ಆ ಮೆಣಸಿನ್ಕಾಯಿ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ನೀವು ಹಿಟ್ಟಲ್ಲಿ ಅದ್ದಿ ಹಾಕ್ಕೊಳ್ಬೋದು. ಸೊ ನಾನು ಅದರಲ್ಲಿ ಮಧ್ಯಭಾಗ ಪೀಸಸ್ಗಳನ್ನಾಗಿ ಮಾಡ್ತಾಯಿದ್ದೀನಿ. ಅದರೊಳಗಡೆ ಇರೋಂತಹ ಬೀಜವನ್ನು ಪೂರ್ತಿ ಕಂಪ್ಲೀಟಾಗಿ ತೆಗೆದುಬಿಡಿ. ಗ್ಯಾಸ್ಟ್ರಿಕ್ ಆಗುತ್ತೆ ಬೀಜ ಇದ್ದರೆ. ಕೆಲವರು ಖಾರ ಬೇಕು ಅನ್ನೋರು ಹಾಗೆ ಬೀಜದ ಸಮೇತನೇ ಹಾಕ್ಕೊಳ್ತಾರೆ. ನನಗೂ ಖಾರ ಅಂದರೆ ಇಷ್ಟನೇ, ಬಟ್ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ಪೂರ್ತಿ ಬೀಜಗಳನ್ನೆಲ್ಲ ಓಪನ್ ಮಾಡಿ ತೆಗೆದಿಟ್ಬಿಟ್ಟಿದ್ದೀನಿ. 2 ಮೆಣಸಿನ್ಕಾಯಿ ಹಾಕ್ಕೊಂಡೆ. ಆಮೇಲೆ ಒಂದು ದಪ್ಪದು ಬಾಳೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಆಲೂಗಡ್ಡೆ ಅರ್ಧನೇ ಸಾಕು ಅನ್ನಿಸ್ತು, ಜಾಸ್ತಿ ಸ್ಲೈಸಸ್ ಬಂತು. ಸೊ ಇದಿಷ್ಟನ್ನು ಹಾಕಿ ಮತ್ತು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಸಾರಿ ಹಾಕ್ಕೊಳ್ಬೋದು ಯಾವಾಗಲಾದರೂ. ಸಂಜೆ ಟೈಮ್ ಹೀಗಂತೂ ಎನಿ ಟೈಮ್ ಮಳೆ ಬರ್ತಾನೇ ಇರುತ್ತೆ. ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಹೀಗೆ ಮಾಡಿಕೊಂಡ್ರೆ ಆರೋಗ್ಯವಾಗಿರುತ್ತೆ. ಎಣ್ಣೆ ಬಿಸಿ ಇಡೋಣ. ನಾವು ಇದು ಕಟ್ ಮಾಡೋದ್ರೊಳಗೆ ಎಣ್ಣೆ ಬಿಸಿ ಇಟ್ಕೊಂಡ್ರೂ ಓಕೆನೇ. ಇದೆಲ್ಲ ಕಟ್ ಮಾಡೋ ಅಷ್ಟೊತ್ತಿಗೆ ಎಣ್ಣೆ ಕಾದಿರುತ್ತೆ. ಬಟ್ ನಾನು ಈಗ ಕಟ್ ಮಾಡಿಕೊಂಡು ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ.
ಆಗಿಂದ ಹಾಗೆ ಮಾಡಿರೋ ಅಂಥ ಅಡುಗೆಗೆ ಬೇಕಾಗಿರೋಂತಹ ಸಾಮಗ್ರಿಗಳನ್ನು ತೆಗೆದ್ರೆ ಕ್ಲೀನಾಗಿ ಆ ಜಾಗದಲ್ಲಿ ಅದನ್ನು ಎತ್ತಿಟ್ಕೊಂಬಿಟ್ರೆ ನಮಗೆ ಒಂದು ಈಸಿ ಆಗುತ್ತೆ ನೋಡಿ. ಬಜ್ಜಿ ಆಗಲಿ ಬೋಂಡ ಆಗಲಿ ಇಲ್ಲಾಂದರೆ ಬೇರೆ ಎಂತಕ್ಕೋ ಆಲೂಗಡ್ಡೆಯನ್ನು ಬಳಸಿ ಇನ್ನು ಅರ್ಧ ಉಳ್ಕೊಂಬಿಡುತ್ತೆ. ಹಾಗೆ ಆಲೂಗಡ್ಡೆ ಸಡನ್ನಾಗಿ ಕಪ್ಪಾಗಿಬಿಡುತ್ತೆ, ಆಮೇಲೆ ಕೆಟ್ಟೋಗೋ ಥರ ಆಗಿಬಿಡುತ್ತೆ. ಒಂಥರ ನೋಡಿ, ಈ ಟಿಶ್ಯೂ ಪೇಪರ್ ಬರುತ್ತಲ್ವ, ಟಿಶ್ಯೂ ಪೇಪರಲ್ಲಿ ಈ ರೀತಿ ನಾವು ಚೆನ್ನಾಗಿ ಫೋಲ್ಡ್ ಮಾಡಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸೇಮ್ ಅಷ್ಟೇ ಕಲರೇ ಇರುತ್ತೆ, ಆಲೂಗಡ್ಡೆ ಕಪ್ಪಾಗೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಕೊಬೋದು. ಸೊ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಆಲೂಗಡ್ಡೆ, ಬಾಳೆಕಾಯಿ ಮತ್ತು ಮೆಣಸಿನ್ಕಾಯಿ ನೀರಲ್ಲಿ ಹಾಕಿಲ್ಲ ಅಂದರೂ ನಡೆಯುತ್ತೆ. ಆಲೂಗಡ್ಡೆ ಮತ್ತು ಬಾಳೆಕಾಯನ್ನು ನೀರೆಲ್ಲ ಹಾಕ್ಕೊಳ್ಳಿ, ಸಡನ್ನಾಗಿ ಕಪ್ಪಾಗಿಬಿಡುತ್ತೆ. ಈಗ ಎಣ್ಣೆ ಕಾದಿದೆ ನೋಡಿ, ಈ ರೀತಿ ಡಿಪ್ ಮಾಡ್ಕೊಳ್ಳಿ ಕಲಸಿರೋ ಅಂಥ ಹಿಟ್ಟಲ್ಲಿ. ನೋಡಿ ಕರೆಕ್ಟ್ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಬಜ್ಜಿ ಮಾಡೋವಾಗ ಕರೆಕ್ಟಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಆರಾಮ್ಸೆ ಬಜ್ಜಿ ಕರೆಕ್ಟಾಗಿ ಆಗುತ್ತೆ, ಚೆನ್ನಾಗಾಗುತ್ತೆ. ತೀರಾ ಹಿಟ್ಟು ಮೆತ್ತಿಲ್ಲ ಅಂದರೂ ಚೆನ್ನಾಗಿರಲ್ಲ, ತೀರಾ ಹಿಟ್ಟು ದಪ್ಪ ಇದ್ರೂ ಚೆನ್ನಾಗಿರಲ್ಲ. ಲಿಮಿಟಾಗಿರಬೇಕು ಬಜ್ಜಿಗೆ, ಆವಾಗೇ ತುಂಬ ಚೆನ್ನಾಗಿರೋದು. ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು 2 ಸೈಡು ಬೇಯಿಸ್ಕೊಳ್ಳೋಣ ಬಜ್ಜಿಯನ್ನು. ಒಂದು ಸ್ಪೂನಿಂದ ಒಂದು 50% ಬೆಂದ ಮೇಲೆ ಈ ರೀತಿ 2 ಸೈಡ್ ಮಾಡಿ 2 ಸೈಡಲ್ಲಿ ಇಟ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು ಬಜ್ಜಿ, ಆವಾಗಲೇ ಚೆನ್ನಾಗಿರೋದು. ಒಳಗಡೆ ಹಸಿ ಹಿಟ್ಟಿದ್ರೆ ಚೆನ್ನಾಗಿರಲ್ಲ, ತಿಂದಮೇಲೆ ಹೊಟ್ಟೆ ನೋವು ಬಂದುಬಿಡುತ್ತೆ. ನೋಡಿ ಈ ರೀತಿ ಗೋಲ್ಡನ್ ಫ್ರೈ ಆಗಬೇಕು. ಇದು ಆಲೂಗಡ್ಡೆ ಬಜ್ಜಿ ಹಾಕ್ಕೊಂಡಿದೆ. ಈಗ ಎಲ್ಲ ಮಿಕ್ಸನ್ನು ಹಾಕ್ತೀನಿ. ಬಾಳೆಕಾಯಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಸೇರಿ ಈಗ ಜೊತೆಯಲ್ಲೇ ಹಾಕ್ಕೊಳ್ತೀನಿ. ಸೇಮ್ ಚಿಕ್ಕ ಸ್ಲೈಸಸ್ ಆಗಿ ಬಾಳೆಕಾಯನ್ನು ಕಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿತ್ತು, ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ. ಈ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ನಾವು ಅಕ್ಕಿ ಹಿಟ್ಟನ್ನು ಹಾಕಿರ್ತೀವಲ್ವ, ಅದರಿಂದ ಕ್ರಿಸ್ಪಿಯಾಗೂ ಬರುತ್ತೆ. ಅಕ್ಕಿ ಹಿಟ್ಟು ಹಾಕ್ತೀನಿ ಅಂತ ಜಾಸ್ತಿನೂ ಹಾಕ್ಕೊಳ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ನೋಡಿ ಈ ಹದದಲ್ಲಿ ಹಾಕ್ಕೊಂಡು ನಾವು ಡಿಪ್ ಮಾಡಿ ಬಿಡ್ತಾಯಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಬಜ್ಜಿ ಬೋಂಡ. ಯಾವಾಗಲೂ ಆಯಿಲ್ ಐಟಮ್ ತಿನ್ನೋದಷ್ಟು ಒಳ್ಳೆಯದಲ್ಲ, ಬಟ್ ಯಾವಾಗಲೂ ನಾವೇನು ತಿನ್ನಲ್ವಲ್ಲ, ನಾಲ್ಗೆ ರುಚಿಗೋಸ್ಕರ ಆದರೂ ಒಂದು ಸಾರಿ ಆದರೂ ತಿನ್ನಲೇಬೇಕು. ಅದರಲ್ಲೂ ಈ ಚಳಿಯಲ್ಲಿ ಏನು ತಿನ್ನಬೇಕು ಏನು ಬಿಡಬೇಕು ಅನ್ನೋ ಒಂದು ಫೀಲ್ ಇರುತ್ತೆ. ಆ ಟೈಮಲ್ಲಿ ನಮ್ಮ ಮನೇಲಿ ಈ ರೀತಿ ಒಳ್ಳೆಯ ಬೋಂಡ ಬಜ್ಜಿಯನ್ನು ಮಾಡ್ಕೊಳ್ತೀನಿ. ಬೋಂಡ ಮಾಡಿದ್ರೆ ಅಂತೂ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಮಾಡ್ತೀನಿ, ತುಂಬ ಚೆನ್ನಾಗಿ ಮಾಡ್ತೀನಿ. ಸೊ ಇವತ್ತು ಬಜ್ಜಿಗಳನ್ನು ಈ ರೀತಿ ಮಾಡಿಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಬಜ್ಜಿ ಬೋಂಡ ಇದ್ದರೆ ಕಾಫಿ ಅಂತೂ ಪಕ್ಕದಲ್ಲಿ ಇರಲೇಬೇಕಲ್ವ. ಸಂಜೆ ಸ್ನ್ಯಾಕ್ಸ್ ಟೈಮು ಆಯಿತು. ಕಾಫಿ ಟೈಮಲ್ಲಿ ನಾನು ಒಂದು ಫಿಲ್ಟರ್ ಕಾಫಿಯನ್ನು ಮಾಡಿಕೊಂಡೆ. ಚಿಕ್ಕದಾಗಿ ಕಾಫಿ ನಾನು ಹೆಚ್ಚಾಗಿ ಕುಡಿಯೋದಿಲ್ಲ, ಈ ಚಳಿಗೋಸ್ಕರ ಈ ನಡುವೆ ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಬಜ್ಜಿ ಬೋಂಡ ಎಲ್ಲ ಸೇಮ್ ಬಜ್ಜಿ ಇವು ಅಷ್ಟೇ ಗೋಲ್ಡನ್ ಫ್ರೈ ಆದರೆ ಸಾಕು. ಈ ಕಲರ್ ಬರಬೇಕು, ಜಾಸ್ತಿ ಕಪ್ಪಾದರೂ ಚೆನ್ನಾಗಿರಲ್ಲ, ಸೀದೋಗಿರೋ ಒಂಥರ ಪೇಲ್ ಹೊಡೆದ್ಬಿಡುತ್ತೆ. ಮೀಡಿಯಮ್ಮಾಗೆ ಬೇಯಿಸ್ಕೊಳ್ಳಿ, ಗೋಲ್ಡನ್ ಕಲರ್ ಆಗಬೇಕು. ಈಗ ಹಾಲು ಕಾಯ್ದಿದೆ. ಸಿಂಪಲ್ಲಾಗಿ ಕಾಫಿ ಪುಡಿ ಹಾಕ್ಬಿಟ್ಟು ಹಾಗೆ ಬೀಟ್ ಮಾಡಿಕೊಂಡ್ರೆ ಸಾಕು. ನಾನು ಕಾಫಿಗೆ ಸಕ್ಕರೆಯನ್ನು ಹಾಕಲ್ಲ, ಆಲ್ಮೋಸ್ಟ್ ನಾನು ಬೆಲ್ಲನೇ ನಮ್ಮ ಮನೇಲಿ ನಾನು ಬಳಸೋದು. ಚಿಕ್ಕದಾಗಿ ಒಂದು 2-3 ಸಿಪ್ಪಾಗಿತ್ತು ಕಾಫಿ ಅಷ್ಟೇ. ತುಂಬ ಚೆನ್ನಾಗಿತ್ತು. ಮಳೆ ಬಂದಿರೋ ವೆದರ್ಗೂ ಕಾಫಿ ಕುಡ್ಕೊಂಡು ಬಜ್ಜಿ ತಿಂತಾಯಿದ್ರೆ ಅಂತೂ ಸೂಪರಾಗಿತ್ತು. ಸೊ ಓಕೆ ಫ್ರೆಂಡ್ಸ್, ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಧನ್ಯವಾದ.